ಕಾರ್ಖಾನೆಗಳ ಕಾರ್ಮಿಕರು ನಿನ್ನೆ ನಡೆಸಿದಂತಹ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿತು. 7 ಮಂದಿ ವಿರುದ್ಧ ಎಫ್ಐಆರ್ ಆಗಿದೆ. 396 ಜನರನ್ನು ಬಂಧಿಸಲಾಗಿದೆ. ಹಿಂಸಾಚಾರ ಯೋಜಿತ ಪಿತೂರಿಯಾಗಿದ್ದು ಪಾಕಿಸ್ತಾನದ ನಂಟಿರುವಂತಹ ಶಂಕೆ ಕೂಡ ಇದೆ. ಮುಜಾಫರ್ನಗರದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವುದಕ್ಕಾಗಿ ಈ ರೀತಿಯಾದಂತಹ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ರು ಅನ್ನುವಂತಹ ಆರೋಪ ಕೂಡ ಇದೆ. ಇನ್ನು ರಾಹುಲ್ ಗಾಂಧಿ ನಿಜ ಇರಬಹುದು, ಒಪ್ಕೋತೀನಿ, ಆಯ್ತಪ್ಪ ಪಿತೂರಿನೇ ಇರಲಿ, ಪಾಕಿಸ್ತಾನದ ಪಿತೂರಿನೇ ಇರಲಪ್ಪ. ನೀವೇನು ಮಣ್ಣು ತಿಂತಾ ಇದ್ರ, ಏನ್ ತಿಂತಾ ಇದ್ರಿ ಪೊಲೀಸರು ಉತ್ತರ ಪ್ರದೇಶದಲ್ಲಿ? ಅಂದ್ರೆ ಏನು, ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ನಿಮಗ್ ಗೊತ್ತಾಗ್ಲಿಲ್ವಾ ಅದು? ಇಷ್ಟು ದೊಡ್ಡ ಗಲಭೆ ಆಗುತ್ತೆ. ಸಾವಿರಾರು ಜನಕ್ಕೆ ಅವ್ರ ಮೊಬೈಲಲ್ಲಿ ಗೊತ್ತಾಯ್ತು. ವಾಟ್ಸಪ್ ಅಲ್ಲಿ ಹಾಕಿದ್ರಂತೆ, ಸ್ಕ್ಯಾನ್ ಮಾಡ್ಕೊಂಡು ಬಂದ್ರಂತೆ, ಅದೇನೋ ಒಬ್ರಿಗೊಬ್ರು ಜಾಯಿನ್ ಆದ್ರಂತೆ. ಅದೇ ಅವ್ರಿಗೆ ಗೊತ್ತಾಯ್ತು, ಸಾವಿರಾರು ಜನಗಳಿಗೆ ಗ್ರೂಪ್ ಅಲ್ಲಿ. ನೀವೇನ್ ಮಾಡ್ತಾ ಇದ್ರಿ, ನೀವೇನ್ ತಿಂತಾ ಇದ್ರಿ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಿಮ್ಮ ದಿಮಾಕಿಗೆ ಉತ್ತರ ಸಿಕ್ಕಿದೆ ಅಲ್ಲಿ ಲೇಬರ್ ಇಂದ. ಸುಮ್ಮನೆ ಡ್ರಾಮಾ ಮಾಡಬೇಡಿ, ಪಿತೂರಿ ಅಂತ ಕಂಡಿದ್ದನ್ನೆಲ್ಲ. ನಿಮ್ಮ ಮನೆಯಲ್ಲಿ ಹೆಣ ಬಿದ್ರು ನಾಳೆ ಪಾಕಿಸ್ತಾನದ ಹೆಣ ಅಂದ್ಬಿಡ್ತೀರಿ ಬೇಕಾದ್ರೆ ನೀವು. ಅಯೋಗ್ಯರು ತಗೊಂಬಂದು ಬಾಯಿ ಮುಚ್ಕೊಂಡು ಅಡ್ರೆಸ್ ಮಾಡ್ಬೇಕ್ರಿ ಅವ್ರ ಪ್ರಾಬ್ಲಮ್ಮನ್ನು ಅಷ್ಟೇ. ಅವ್ರು ಕೇಳಿದ ಪ್ರಾಬ್ಲಮ್ ಎಲ್ಲ ಅಡ್ರೆಸ್ ಆಗತ್ತೆ ಅಂತ ನಾನು ಹೇಳಿಲ್ಲ. ಅಟ್ಲೀಸ್ಟ್ ಕೇಳಿಸ್ಕೋಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಪಿತೂರಿ. ನಾಳೆ ಹೇಳ್ತಾರೆ ಇದು ಪಾಕಿಸ್ತಾನದಿಂದ, ಇದು ISI. ಎಲ್ಲದಕ್ಕೂ ಎಸ್